ಬೇಜಾರು ಮಾಡ್ಕೊಂಡು ಹೊರಟ್ರಿ ಅಂತಹ ಜಾಗದ ಹೆಸರು ಕಾಲೇಜ್. ಇವತ್ತು ಮಂಡೇ ಆಗಿರೋದ್ರಿಂದ ಕಾಲೇಜಿಗೆ ಬರೋಕ್ಕೆ ಮನಸ್ಸಿಲ್ಲ. ಬಟ್ ಆದರೂ ಬಂದಿದ್ದೀವಿ. ಪಾಠನ ಒಂದು 2-3 ಕ್ಲಾಸ್ ಇತ್ತು ಕೇಳಿಕೊಂಡು ಸುಮ್ಮನೆ ಕೂತಿರುವಾಗ ನನಗೆ ಕಾಣಿಸಿದಂಥ ದೃಶ್ಯ ಇದು. ಒಂಥರ ಆಶ್ಚರ್ಯ ಪಟ್ಕೊಂಡು ಕೂತಿದ್ವಿ. ಆಮೇಲಿಂದ ಅವ್ರಿಗೆ ಕಾಟ ಕೊಟ್ಕೊಂಡು ನೋಡ್ತಾ ಇದ್ರೆ ಟೈಮೇ ಆಗೋಗಿತ್ತು. ಎಲ್ಲರೂ ಹೊರಟ್ರು ಮನೆಗೆ. ನಾನು ಮತ್ತೆ ಯಾಕೆ ಕೂತಿದ್ದೀನಿ ಅಂತಂದರೆ ಯಶು ಮೇಡಮ್ ಅವರು ಹಾಸ್ಟೆಲಿಂದ ಮನೆಗೆ ಹೋಗ್ತಾಯಿದ್ರು. ಸೊ ಕರ್ಕೊಂಡು ಹೋಗೋಣ ಅಂತ. ಆಮೇಲೆ ಅವಳು ಹೊಸ ಗೆಜ್ಜೆ ತಂದಿದ್ದು, ನಂದು ಅವಳದು ಮ್ಯಾಚ್ ಮಾಡ್ತಾ ನಾವಿಬ್ಬರು ಹೊರಟ್ವಿ. ಪೆಟ್ರೋಲ್ ಖಾಲಿ ಆಗಿರೋ ಅಂಥ ಕಾರಣದಿಂದ ಪೆಟ್ರೋಲ್ ಹಾಕಿಸಿ ಅವಳನ್ನ ನಾನು ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ನಾನು ಹೊರಟೆ. ನಾನು ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಎಲ್ಲಿ ನಿಂತಿದ್ದೀನಿ ಅಂತಂದರೆ ಇದು ಏನಕ್ಕೆ ಅಂತಂದರೆ ನಾನು ಚಾಕ್ಲೇಟ್ ತೊಗೋಬೇಕಿತ್ತು. ಅಮ್ಮಂಗೆ ಮದರ್ಸ್ ಡೇ ಸ್ಪೆಷಲ್ ಏನೂ ಕೊಟ್ಟಿರಲಿಲ್ಲ ನಾನು ತಮ್ಮ. ಸೊ ಅದನ್ನು ತೊಗೊಂಡು ಬಂದುಬಿಟ್ಟು ಇಲ್ಲಿ ವಡೆ ಇತ್ತು. ವಡೆಗೆ ಸಾಂಬಾರು ನೆಂಚ್ಕೊಂಡು ತಿಂದರೆ ಆಹಾ ಅಮೃತ ಫೀಲ್ ಮಾಡ್ಕೊತಾ ತಿಂತಾಯಿದ್ದೆ. ಅದಾದಮೇಲೆ ಅಮ್ಮನ ಸ್ಮಾರ್ಟಿಗೆ ಕರ್ಕೊಬರ್ಬೇಕಿತ್ತು. ಅವರೇನೋ ಐಟಮ್ಸ್ ಎಲ್ಲ ತೊಗೋಬೇಕಿತ್ತು. ಸೊ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಅವನಿಗೆಲ್ಲ ತರಿಸಿ ಆಮೇಲಿಂದ ನಾನು ಜೆರಾಕ್ಸಿಗೆ ಬಂದೆ. ಜೆರಾಕ್ಸಿಂದ ತೊಗೊಂಡು ಆಮೇಲಿಂದ ಅಮ್ಮಂಗೆ ಚಾಕ್ಲೇಟ್ ಕೊಡಬೇಕಿತ್ತಲ್ಲ ಕೊಟ್ಟು ಆಮೇಲೆ ನಾನು ಬರೀಬೇಕಿತ್ತು. ಆ್ಯಂಡ್ ಮದರ್ಸ್ ಡೇ ಸ್ಪೆಷಲ್ ಡ್ರಾಯಿಂಗ್ ಸಹ ಮಾಡಿದ್ದೀನಿ. ನಾಳೆ ಅಪ್ಲೋಡ್ ಮಾಡ್ತೀನಿ.